ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಸುಂದರವಾದ ಈ ಸಮಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿನಗಳು ದೇವರು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವ್ಯಾಧಿಗಳು, ನಾನಾ ರೀತಿಯ ಅಂಟುರೋಗಗಳು, ನಾನಾ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿಗಳು ಬರುವಾಗಲೂ ದೇವರು ತನ್ನ ಮಕ್ಕಳನ್ನು ಒಂದು ಭದ್ರತೆಯಲ್ಲಿ, ಆತನ ಕವಚದಲ್ಲಿ ಆತ ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ 95ನೇ ಕೀರ್ತನೆಯಲ್ಲಿ ಈ ಕೀರ್ತನಗಾರನು ಅಲ್ಲಿ ಹೆಡ್ಡಿಂಗ್ ಈಗ ಓದುತ್ತೇವೆ, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಆಮೇಲೆ ಅಲ್ಲಿ ಹೆಡ್ಡಿಂಗ್ ಉಂಟು, ಈಗ ಉಂಟು, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ನಾವು ನೋಡ್ತೇವೆ ಯಾವ ರೀತಿ ಆರಾಧನೆ ಮಾಡಬೇಕಂತೆ, ಪರಿಪೂರ್ಣವಾದ ವಿಶ್ವಾಸ, ಪರಿಪೂರ್ಣವಾದ ಒಂದು ಭರವಸೆ ಉಳ್ಳವರಾಗಿ ನಾವು ಆತನು ಆರಾಧನೆ ಮಾಡಬೇಕೆಂಬುದು ನೋಡ್ತೇವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲೂ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದ್ದೇ. ವನ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೆನ್. ದೇವರು ಪದೇ ಪದೇ ಮಾತನಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಹೇಳ್ತು, ಆತನು ಒಂದೇ ಬಯಸ್ತಾನೆ, ಆತನಿಗೆ ಒಂದು ಪರಿಪೂರ್ಣವಾದ ಆರಾಧನೆ ಬೇಕು, ಒಂದು ಭರವಸೆಯುಳ್ಳ ಆರಾಧನೆ, ಒಂದು ವಿಶ್ವಾಸಪೂರ್ವಕವಾದ ಆರಾಧನೆ ದೇವರು ಬಯಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಬನ್ನಿರಿ, ನಮ್ಮ ನಿರ್ಮಾಣಿಕದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧನೆ ಮಾಡೋಣ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯವರು, ನಾವು ದೇವರು ಅವ್ರಿಗೆ ಹೇಳಿದ್ರು ಕಾನಾನ್ ದೇಶ ಕೊಡುತ್ತೇನೆ ಎಂಬುದು, ದೇವರು 40 ವರ್ಷ ಅವರ ಮೇಲೆ ಬೇಸರಗೊಂಡನೆಂಬುದು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ದೇವರು ಬೇಸರಗೊಳ್ಳುತ್ತಾರೆ? ಯಾಕೆ? ಹೌದು, ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತುಂಟು, ನಮ್ಮ ದೇವರು ಜೀವಂತುಳ್ಳ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ನೋಡುವಂಥ ದೇವರೆಂದು ಗೊತ್ತುಂಟು. ಆದರೆ ಯಾವಾಗ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋದಿಲ್ಲವೋ ಅದು ದೇವರಿಗೆ ಬೇಸರ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರಬೇಕು. ನಾವು ಏನು ಮಾಡಬೇಕು? ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧನೆ ಮಾಡೋದಾದ್ರೆ ದೇವರು ಮೆಚ್ಚುತ್ತಾನೆ. ಆತ ನಮ್ಮ ಹತ್ರ ಏನು ಕೇಳಲ್ಲಂತೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಪರಿಪೂರ್ಣವಾಗಿ ಆತನಿಗೆ ಸಾಷ್ಟಾಂಗವೇರಿ ನಾವು ಆತನ ನಾಮವನ್ನು ನಾವು ಘನಪಡಿಸುವುದಾದರೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಆತನ ಯೋಚನೆಯನ್ನು, ಆತನ ಆ ಒಂದು ಕರೆದಂಥ ಉದ್ದೇಶವನ್ನು ಸಾಫಲ್ಯಪಡಿಸಲಿಕ್ಕೆ ಆತನು ಶಕ್ತನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಿರ್ಮಾಣಿಕನಾದ, ನಮ್ಮನ್ನು ಸೃಷ್ಟಿ ಮಾಡಿದ, ಸರ್ವ ಅಖಂಡವನ್ನು ಉಂಟು ಮಾಡಿದ ಆ ಜೀವಂತಳ ದೇವರ ಸನ್ನಿಧಾನಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. ಪ್ರಿಯರೇ, ನೀವು ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಅನೇಕ ಮನೆಯಲ್ಲಿ ನೋಡುತ್ತಿರಬಹುದು. ಆದರೆ ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಡಿರಿ. ಪರಿಪೂರ್ಣವಾಗಿ ವಿಶ್ವಾಸಪೂರ್ವಕವಾಗಿ ಆತನ ಆರಾಧನೆ ಮಾಡಿ. ಒಂದೊಂದು ಕುಟುಂಬವು ಕರ್ತನಿಗೋಸ್ಕರ, ಒಂದೊಂದು ಕುಟುಂಬವು, ಒಬ್ಬ ವ್ಯಕ್ತಿಯತ್ತ ಜೀವಿತವು ಕರ್ತನಿಗೋಸ್ಕರ ಆತನು ಬದಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಿಂದಿನ ಸ್ಥಿತಿ ಯಾವ ರೀತಿ ಉಂಟು ಯೋಚನೆ ಮಾಡಬೇಡಿ, ಆದರೆ ಇವತ್ತಿನ ದಿನದಲ್ಲಿ ದೇವರು ಎಲ್ಲ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನಗೆ ವಿಶ್ವಾಸಪೂರ್ವಕವಾದ ಆರಾಧನೆ ಬೇಕು. ನನ್ನನ್ನು ಆರಾಧಿಸುವವರು ಇಂಥವರೇ ಎಂಬುದು ಜಗತ್ತುತ್ಪದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಮ್ಮನ್ನು ದೇವ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿಕೊಂಡು ನಿನ್ನ ಆ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಹೃದಯಪೂರ್ವಕವಾಗಿ
ನಿನ್ನ ಆರಾಧನೆ ಮಾಡಲಿಕ್ಕೆ ನಮ್ಮನ್ನು ಮುನ್ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ನೋಡುವಂಥ ಒಂದೊಂದು ಕುಟುಂಬದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಒಂದು ವ್ಯತ್ಯಾಸವು, ಒಂದು ಅದ್ಭುತವು, ಒಂದು ಬದಲಾವಣೆಗಳು ಕಾಣಲ್ಪಡೋ ರೀತಿಯಲ್ಲಿ ಈ ಆರಾಧನೆಯ ಆ ಪವಿತ್ರತೆ ಮುಖಾಂತರ ದೇವನಿಗೆ ಕಾರ್ಯ ಮಾಡು ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ಕೊನೆ ವಾಕ್ಯ ಭಾಗದಲ್ಲಿ ಸ್ವಾಮಿ ಒಬ್ಬರು ಜೀವಿತದಲ್ಲಿ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬಿಡೋನ್ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಬಿಡುಗಡೆ ಕೊಡುವಂಥ ನಾಮ, ಪಾಪಿಯನ್ನು ರಕ್ಷಿಸುವಂಥ ನಾಮ, ಪಾಪಿಯನ್ನು ಒಂದು ಪರಲೋಕಕ್ಕೆ ಬಾಧ್ಯಸ್ಥನಿಗೆ ಮಾಡುವಂಥ ನಾಮ ಅದು ಯೇಸು ಕ್ರಿಸ್ತನ ನಾಮ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯರಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯರಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ಜ್ಞಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ಜ್ಞಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ
ಹುತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಹುತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಥ್ಯಾಂಕ್ ಯು ಗಾಡ್ ಕರ್ತನೆಯಪ್ಪ. ಪಾಪಿಗೆ ಇಂಪಾದ ನಾಮ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವಳು ಉನ್ನತೋಳ ನಾಮ ಅದು ನಿನ್ನ ನಾಮ ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪವನ್ನು ಕ್ಷಮಿಸುವಂತ ನಾಮವಾಗಿದೆ ಕರ್ತನೆಯಪ್ಪ. ಅನ್ಯನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ನಾಮವಾಗಿದೆ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ ಬಿಡುಗಡೆ ಕೊಡುವಂತ ನಾಮವಾಗಿದೆ. ಕುಂಟ್ರಿಗೂ ಕುರುಡ್ರಿಗೂ ದೇವ ಅದ್ಭುತ ಸ್ವಸ್ಥತೆಯನ್ನು ಕೊಡುವಂತ ನಾಮವಾಗಿದೆ ಸ್ವಾಮಿ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದಲ್ಲಿರುವಂಥ ಸ್ವಾಮಿ ಒಂದು ಉತ್ಕೃಷ್ಟವಾದ ಮಹಿಮೆ ಸ್ವಾಮಿ. ದೇವ ನಿನಗೆ ಕೊಂಡಾಟವಾಗಲಿ ಪವಿತ್ರಾತ್ಮನೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಇನ್ನೊಂದಾರ್ತಿ ದೇವ ನಿನ್ನ ಪ್ರಸನ್ನತೆಯಲ್ಲಿ ಅದು ಜೀವ ಉಂಟು ಕರ್ತನೆಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮೃದ್ಧಿ ಉಂಟು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಅದು ಅನುಗ್ರಹವಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕೇಳಿಕೊಂಡು ಬಂದಂಥ ಪ್ರಸಾದ ಅಲ್ಲ ಸ್ವಾಮಿ, ಅದು ನಿನ್ನ ಅನುಗ್ರಹದಿಂದ ಕೊಟ್ಟಂತ ಪ್ರಸನ್ನತೆಯಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಪರಿಪೂರ್ಣವಾದ ಆರೋಗ್ಯ ಉಂಟು ಕರ್ತನೆಯಪ್ಪ. ಯಾಕಂದ್ರೆ ಜೀವಕ್ಕಿಂತಲೂ ಅದು ಶ್ರೇಷ್ಠವುಳ್ಳ ಪ್ರಸನ್ನತೆ, ಆಕಾಶಕ್ಕಿಂತಲೂ ಅದು ನಿಲುಕದಂತ ಪ್ರಸನ್ನತೆ ಸ್ವಾಮಿ. ದೇವ ನಾವು ಯೋಚನೆ ಮಾಡೋಕ್ಕಿಂತ ಅದು ಅಧಿಕವಾದ ಇರುವಂತ ಅದು ನಿನ್ನ ಪ್ರಸನ್ನತೆಯಾಗಿದೆ ದೇವ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಆತುಕೊಳ್ಳುತ್ತಾ ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರಸನ್ನತೆಯಲ್ಲಿ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು.
ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ನ
ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಕಣ್ರಪ್ಪ. ನಾವು ಇವತ್ತು ಜೀವಿಸುವುದು, ನಾವು ಇವತ್ತು ಬದುಕುವುದು, ನಾವು ಜೀವಂತವಾಗಿರುವುದು ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಒಂದು ನಿಲ್ಲಿಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಕೊನೆಯದಾಗಿ ನಿನ್ನನ್ನೊಬ್ಬ ನಾವು ಆರಾಧನಿಸ್ತೀವ, ನಿನ್ನನ್ನೊಬ್ಬ ನಾವು ಆರಾಧಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತಾ. ಯಾಕಂದರೆ ಒಳ್ಳೆ ಕುರುಬನಾಗಿದ್ದಿ, ಒಳ್ಳೆ ಯಾಜಕನಾಗಿದ್ದಿ, ಒಳ್ಳೆ ಸಮರ್ಯನಾಗಿದ್ದಿ, ನನ್ನ ಪ್ರಿಯ ನೀನು ಯೇಸುವಾಗಿದ್ದಿ. ಅದಕ್ಕೋಸ್ಕರ ನಿನ್ನನ್ನೇ ನಾವು ಒಬ್ಬರನ್ನೇ ಆರಾಧನೆ ಮಾಡ್ತೀವಿ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನಗೊಬ್ಬನಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ
ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ಜೀವ ಜಲ ಯಾಜಕ ಜೀವ ರೊಟ್ಟಿ ಯಾಜಕ ಜೀವ ನೀಡಿದ ಯಾಜಕ ಜೀವಿಸುವೆ ನಿನ್ನಲ್ಲೇ ಜೀವ ಜಲ ಯಾಜಕ ಜೀವ ರೊಟ್ಟಿ ಯಾಜಕ ಜೀವ ನೀಡಿದ ಯಾಜಕ ಜೀವಿಸುವೆ ನಿನ್ನಲ್ಲಿ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ದಾಯೆ ತೋರುವ ಸಮರ್ಯನೆ ಗಾಯ ಕಟ್ಟುವ ಸಮರ್ಯನೆ ಗುಣಪಡಿಸುವ ಸಮರ್ಯನೆ ಗುಣ ಹೊಂದುವೆ ನಿನ್ನಲ್ಲೇ ದಾಯೆ ತೋರುವ ಸಮರ್ಯನೆ ಗಾಯ ಕಟ್ಟುವ ಸಮರ್ಯನೆ ಗುಣಪಡಿಸುವ ಸಮರ್ಯನೆ ಗುಣ ಹೊಂದುವೆ ನಿನ್ನಲ್ಲೇ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಓ ಕರ್ತನಪ್ಪ, ನಿನ್ನನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ದೇವೋದು ಸ್ವಾಮಿ, ನೀನು ನಮ್ಮ ಮಧ್ಯದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ನಮ್ಮನ್ನು ಸ್ವಾಮಿ ಮುನ್ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ತಂದೆ ಆಗಿದೆ ಕರ್ತನಪ್ಪ. ನಿನ್ನ ಗೊಪ್ಪನಿಗೆ ಆರಾಧನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಗೊಪ್ಪನಿಗೆ ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನಿನ್ನ ಯಾರು ನಿನ್ನನ್ನು ಆರಾಧಿಸ್ತಾರೋ ಸ್ವಾಮಿ, ದೇವತನ ಆ ಶರೀರ ಆತ್ಮ ಪ್ರಾಣವನ್ನು ನಿಮ್ಮ ಒಡೆತನಕ್ಕೆ ಒಪ್ಪಿಸಿ ಕೊಡ್ತಾರೆ ಸ್ವಾಮಿ. ದೇವ ಅವರ ಆರಾಧನೆ ಮೆಚ್ಚುವಂತದ್ದಾಗಿದೆ ಕರ್ತನಪ್ಪ. ಯೇಸುವೇ, ಅಬ್ರಾಮನ ಆರಾಧನೆ ಮೆಚ್ಚಿದೆ ಸ್ವಾಮಿ. ದೇವ ಹೌದು ಸ್ವಾಮಿ, ದಾವೀದನ ಆರಾಧನೆ ಮೆಚ್ಚಿದಂತ ದೇವರು ಕರ್ತನಪ್ಪ. ದೇವತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಮಹಿಮೆಯನ್ನು ನುಡಿಸಕ್ಕಾಗಿ ಸ್ತೋತ್ರ ಸಲ್ಲಿತೇವೆ. ನಮ್ಮ ಆರಾಧನೆ ಸ್ವಾಮಿ ದೇವ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಕರ್ತನಪ್ಪ. ಯಾಕಂದ್ರೆ ವಾಕ್ಯ ಹೇಳ್ತದೆ ಸ್ವಾಮಿ, ದೇವ ನಮ್ಮ ನಿರ್ಮಾಣಿಕನಿಗೆ ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂಬುದು, ಆತನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರೆಂಬುದು. ದೇವ ನಿನ್ನನ್ನು ಸಾಷ್ಟಾಂಗವಿರಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ಆರಾಧಿಸ್ತೇವೆ. ನಿನ್ನ ಆ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಬಲದಲ್ಲಿನ ಶಕ್ತಿ ನಮ್ಮನ್ನು ನಡೆಸಕ್ಕಾಗಿ ಸ್ತೋತ್ರ. ದೇವ ನೀನು ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡೋ ನೀನೇನು ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಸಂದೇಶಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡುವೆ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದು 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಅಪೊಸ್ತಲ ಪೌಲನು ಇಲ್ಲಿ ಅತಿ ಸ್ಪಷ್ಟತಾನೆ, ಮನುಷ್ಯರು ಸಹಿಸಬಹುದು ಶೋಧನೆ ಹೊರತು ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡೋಣ. ಹಾಗಾದರೆ ಈ ವಾಕ್ಯದಲ್ಲಿ ಶೋಧನೆ ಎಂದರೆ ಏನು? ಇದರಲ್ಲಿ 2 ಅರ್ಥಗಳು ಉಂಟುಕೊಳ್ಳೆ. ಮತ್ತು ಯಾವ ರೀತಿ ಶೋಧನೆ ಬರ್ತವೆ, ಶೋಧನೆಗಳನ್ನು ಹೇಗೆ ಜಯಿಸಬೇಕು, ಹೇಗೆ ಮಾರ್ಗ ಓಪನ್ ಮಾಡ್ತೇವೆ ಅಂದರೆ ಕೆಲವು ಸಂಘ ನೋಡೋಪ್ರೆ. ಮೊದಲನೇ ಸಂಘ ನೋಡ್ತೇವೆ, ಶೋಧನೆಗಳಲ್ಲಿ 2 ಅರ್ಥಗಳುಂಟು. ಮೊದಲನೇ ಅರ್ಥವಾದರೆ ಪಾಪವನ್ನು ಮಾಡಲಿಕ್ಕೆ ಬರುವ ದುಷ್ಪರಿಣೆಗಳಿಗೆ ಶೋಧನೆಗಳು ಎಂದು ಕರೆಯುತ್ತಾರೆ. ಅದಕ್ಕೆ ಬಗ್ಗೆ ವಾಕ್ಯ ನೋಡುವ. 1ನೇ ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. ಫಸ್ಟ್ ಜಾನ್ ಚಾಪ್ಟರ್ 2 verse 15
ಟು 17 ವರ್ಸ್. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದು ಇರುವನು. ಇಲ್ಲಿ ಅಲ್ಲಿ ಅಪೊಸ್ತಲ ಯೋಹನ ಅತಿ ಸ್ಪಷ್ಟನೆ, ಲೋಕವನ್ನಾಗಲಿ ಲೋಕದಲ್ಲಿ ಪ್ರೀತಿಸಬೇಡ್ರಿ. ಯಾವನು ಲೋಕವನ್ನು ಪ್ರೀತಿಸಿದ ಅವನಲ್ಲಿ ತಂದೆಯ ಮೇಲೆ ಪ್ರೀತಿ ಇಲ್ಲ. ಲೋಕದ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ನೋಡ್ತೇವೆ, ಶೋಧನೆ ಎಂದು ಒಂದು ಅರ್ಥವಾಗಿದೆ. ಈ ಲೋಕದಲ್ಲಿ ಜೀವಿಸುವಾಗ ಪ್ರೇರೆ ಇಲ್ಲಿ 3 ರೀತಿಯ ಶೋಧನೆ ಬರ್ತದೆ. ಒಂದಾಗಿದೆ ಶರೀರದ ಆಸೆ, ಶರೀರ ಬರುವಂಥ ನಿಮ್ಮ ದೇವರ ವಾಕ್ಯವನ್ನು ಒಬ್ಬ ವಿಶ್ವಾಸಿ ದಿನಾಲು ಓದದಿದ್ದರೆ, ಪ್ರಾರ್ಥನೆ ಮಾಡದಿದ್ದರೆ, ದೇವರ ವಾಕ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಜ್ಞಾಪಕದಲ್ಲಿ ಇಡದಿದ್ದರೆ ಶರೀರದಲ್ಲಿ ಅನೇಕ ದುಷ್ಟ ಆಸೆಗಳು ಹುಟ್ಟಿಕೊಂಡು ಬರ್ತವೆ. ಆ ಶರೀರದ ಆಸೆ ನಮ್ಮ ಶರೀರದಿಂದ ಬರುವಂಥ ಶೋಧನೆಗಳು ಶರೀರದ ಆಸೆ ಈ ಶೋಧನೆ ಪ್ರತಿಯೊಬ್ಬರಿಗೆ ಉಂಟು. ಆದರೆ ಈ ಶೋಧನೆಯಲ್ಲಿ ಜಯಿಸಲಿಕ್ಕೆ ದೇವರ ವಾಕ್ಯ ನಾವು ನೋಡ್ತೇವೆ. ಕೀರ್ತನೆ 119ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ದಾವೀದನಂತೆ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನದರಲ್ಲಿ ಇಟ್ಟುಕೊಂಡಿದ್ದೇನೆ. ದಿನಾಲು ನೀವು ಪ್ರಾರ್ಥನೆ ಮಾಡುವುದಾದರೆ, ವಾಕ್ಯಗಳನ್ನು ಓದುವುದಾದರೆ, ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿಡುವುದರೆ, ದೇವರ ವಾಕ್ಯವು ನಿಮಗೆ ಶರೀರದಿಂದ ಬರುವ ಶರೀರ ಆಸೆಗೆ ಗುಲಾಮರಾಗದಂತೆ ವಾಕ್ಯ ನಿಮಗೆ ತಡೆಗಟ್ಟುತ್ತದೆ. ವಾಕ್ಯ ನಿಮಗೆ ಆ ಶೋಧನೆಯಿಂದ ಜಯಿಸಲಿಕ್ಕೆ ಶಕ್ತಿ ಕೊಡುತ್ತದೆ. ಇನ್ನೊಂದು ಕಣ್ಣಿನ ಆಸೆ ಈ ಲೋಕದಲ್ಲಿ ನೀವು ಕಣ್ಣುಗಳ ಮುಖದ ಅನೇಕ ಸಂಗತಿಗಳನ್ನು ನೋಡುವಾಗ ಅನೇಕ ದುಷ್ಟ ಆಸೆಗಳು ಬರ್ತವೆ. ಅದಕ್ಕೆ ನಾವು ನೋಡ್ತೇವೆ. ಒಂದು ಎಕ್ಸಾಂಪಲ್, ಯೋಬನ ಪುಸ್ತಕ 31ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಯೋಬನು ಹೀಗೆ ಹೇಳ್ತಾನೆ, ನಾನು ನನ್ನ ಕಣ್ಣುಗಳನ್ನೇ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟನು. ಇವತ್ತು ಈ ಕಣ್ಣಿನ ಮುಖದ ಅನೇಕ ಯೌವನಸ್ಥರು, ಅನೇಕ ಗಂಡಸರು, ಸ್ತ್ರೀರು ಅನೇಕ ರೀತಿಯಲ್ಲಿ ಕಾಮ ಬಿಲಾಸ ಎಂಬ ಪಾಪಕ್ಕೆ ಬೀಳುತ್ತಾರೆ. ಇದು ಈ ಲೋಕದಲ್ಲಿರುವುದು ಇದು ಆಗಿದೆ ಎಂಬುದು ಅಪೊಸ್ತಲ ಯೋಹನ ಹೇಳ್ತಾನೆ. ಲೋಕದಿಂದ ಬರುವ ಶರೀರದ ಆಸೆ, ಕಣ್ಣಿನ ಆಸೆ. ಈ ಕಣ್ಣಾಸೆ ಎಂಬ ಪಾಪಕ್ಕೆ ಪ್ರತಿಯೊಬ್ಬರಿಗೆ ಇದು ಶೋಧನೆ ಸ್ವಾಭಾವಿಕವಾಗಿದೆ. ಆ ದೇವ್ರ ನಂಬಿಗಸ್ತನು ಈ ಶೋಧನೆ ತಪ್ಪಲಿಕ್ಕೆ ದೇವರ ವಾಕ್ಯ ಕೊಟ್ಟಿದ್ದೇನೆ. ದೇವರ ವಾಕ್ಯವನ್ನು ದೇವರು ಓದುವುದಾದರೆ, ದೇವರ ವಾಕ್ಯ ನಿಮ್ಮ ಜ್ಞಾಪಕ ಇಡುವುದಾದರೆ, ಯೋಬನಾಗಿ ನಿಮ್ಮ ಕಣ್ಣನ್ನು ಒಡಂಬಡಿಕೆ ಮಾಡುವುದಾದರೆ, ನೀವು ಎಂದಿಗೂ ನಿಮ್ಮ ಕಣ್ಣಲ್ಲಿ ನೀವು ಕೆಟ್ಟ ಸಿನಿಮಾಗಳು ನೋಡೋದಾಗಲಿ, ನಗ್ನ ಚಿತ್ರಗಳು ನೋಡೋದಾಗಲಿ, ಬ್ಲೂ ಫಿಲ್ಮ್ ಪೊರ್ನೋಗ್ರಾಫಿ ನೋಡೋದಾಗಲಿ, ಅದು ಒಬ್ಬ ಪುರುಷ ಒಬ್ಬ ಕೆಟ್ಟ ರೀತಿಯ ಸ್ತ್ರೀಯನ್ನು ನೋಡುವುದಿಲ್ಲ. ಈ ರೀತಿ ನಿಮ್ಮ ಕಣ್ಣು ನೀವು ಪಾಪ ಮಾಡಿದಾಗ ಯೋಬನ ಹೇಳ್ತೇನೆ, ನಾನು ನನ್ನ ಕಣ್ಣುಗಳನ್ನೇ ನಿಬಂಧನೆ ಮಾಡಿಕೊಂಡಿದ್ದೇನೆ. ಅದನ್ನು ಯುವತಿಯ ಮೇಲಿನ ಕೆಟ್ಟ ಕಣ್ಣು ಹಿಡಿದ ಈ ರೀತಿ ನೀವು ಕಣ್ಣು ನಿಬಂಧನೆ ಮಾಡ್ತೀರಿ. ಈ ರೀತಿ ಪಾಪಗಳನ್ನು ಮಾಡಿದಾಗೆ ದೇವರ ವಾಕ್ಯವು ನಿಮಗೆ ಸಹಾಯ ಮಾಡುತ್ತದೆ. ಮೂರನೇ ಬದುಕು ಮಲಿನ ಡಂಬ. ಲೋಕದಲ್ಲಿ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಜೀವಿಸ್ತಾರೆ. ಆ ಒಂದು ಬದುಕು ಡಂಬಕ್ಕೆ ನೀವು ಒಳಗಾಗದಾಗೆ ಈ 3 ಶೋಧನೆಗಳ ಮೇಲೆ ಜೀವನಕ್ಕೆ ಒಂದೇ ಸೀಕ್ರೆಟ್ ಆಗಿದೆ. ದಿನಾಲು ನೀವು ತಪ್ಪದೆ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ದಿನಾಲು ದೇವರ ವಾಕ್ಯ ಓದುವವರು ಆಗಬೇಕು. ದೇವರ ವಾಕ್ಯ ಓದುವವರು ಮಾತ್ರ ಅಲ್ಲ, ವಾಕ್ಯ ಧ್ಯಾನ ಮಾಡುವವರು ಆಗಬೇಕು. ದೇವರ ವಾಕ್ಯ ಧ್ಯಾನ ಮಾಡೋದು ಮಾತ್ರ ಅಲ್ಲ, ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಜ್ಞಾಪಕದಲ್ಲಿಡಬೇಕು. ಆವಾಗ ಮಾತ್ರ 119ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಅಪೊಸ್ತಲ ದಾವೀದ ಅಂತಾನೆ, ನಾನು ವಿರುದ್ಧ ಪಾಪ ಮಾಡಿದ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೀನಿ ಎಂಬ ವಾಕ್ಯದ ಪ್ರಕಾರ ವಾಕ್ಯವು ನಿಮ್ಮಲ್ಲಿ ಇಟ್ಟುಕೊಳ್ಳುವುದರೆ ಆ ದೇವರ ವಾಕ್ಯ ನಿಮಗೆ ಪಾಪ ಮಾಡೋದಕ್ಕೆ ತಡೆ ಮಾಡಿದೆ. ಅದೇ ರೀತಿ 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಅಪೊಸ್ತಲ ಯೋಹನ ಹೀಗೆ ಹೇಳ್ತಾನೆ, 1 John 3:9, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನು ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡೋನಾಗಿರಲಾರನು. ಎಂದರ್ಥ, ಯಾರು ದೇವರು ಹುಟ್ಟಿದ್ದಾರೆ ಅವ್ರು ಪಾಪ ಮಾಡೋದಿಲ್ಲ. ಯಾಕೆಂದರೆ ದೇವರ ಜೀವ, ದೇವರ ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯವು ಯಾರಲ್ಲಿ ಉಂಟು ಆ ದೇವರ ವಾಕ್ಯ, ಆ ದೇವರ ಜೀವವು ಆ ವ್ಯಕ್ತಿಯನ್ನು ಪಾಪ ಮಾಡಲಿಕ್ಕೆ ಅದು ಅಡ್ಡಿ ಮಾಡುತ್ತದೆ. ಪಾಪ ಮೇಲೆ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪಕ್ಕೆ ದಾಸಲಿಕ್ಕೆ ಬಿಡು, ಸಡ್ಡಾಸೆ, ಕಣ್ಣಾಸೆ, ಬದುಕು ಡಂಬಕ್ಕೆ ಒಳಗಾಗಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಈ ರೀತಿ ಪ್ರತಿಯೊಬ್ಬ ವಿಶ್ವಾಸಗಳು ಪ್ರಾರ್ಥನೆ, ವಾಕ್ಯ ಜ್ಞಾಪಕದಲ್ಲಿ ಇಡುವುದಾದರೆ 100% ಈ ಶೋಧನೆಯಲ್ಲಿ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಈ ಶೋಧನೆಯಲ್ಲಿ ಅವನು ಜಯವನ್ನು ಹೊಂದುತ್ತಾನೆ. ಮತ್ತು ತಪ್ಪಿಸಲಿಕ್ಕೆ ದೇವರು ಅವನಿಗೆ ಮಾರ್ಗ ತೋರಿಸಿಕೊಡುತ್ತಾನೆ. ದೇವರು ನಂಬಿಗಸ್ತನು ಆಗಿದ್ದಾನೆ. ಅದಕ್ಕೋಸ್ಕರ ಇವತ್ತು
ನೀವು ಈ ಶೋಧನೆಯಲ್ಲಿ ಜೀವನಬೇಕಾದ್ರೆ ಪ್ರಾರ್ಥನೆ ಇಂಪಾರ್ಟೆಂಟ್ ಪ್ರೇರೆ, ಮತ್ತು ದೇವರ ವಾಕ್ಯ ಇಂಪಾರ್ಟೆಂಟ್. ಯೇಸು ಕ್ರಿಸ್ತನು ಪ್ರೇರೆ ಮತ್ತೆ ಬರೆಸುವಂತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41 ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ ಪ್ರೇರೆ. ಮತ್ತೇಯು 26 40 and 41. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವ್ರು ನಿದ್ದೆ ಮಾಡೋದು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿದ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗುವುದು ಪ್ರಾರ್ಥಿಸಿರಿ, ಮನಸ್ಸಿದ್ಧವಾಗಿ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಅಟ್ಲೀಸ್ಟ್ 1 ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಶೋಧನೆ ಅಂದರೆ ಸೈತಾನನು ಈ ರೀತಿಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಈ ಶೋಧನೆ ಬರುತ್ತದೆ. ಕಣ್ಣಿನಾಸೆ, ಶರೀರಾಸೆ, ಕಣ್ಣಿನ ಬದುಕು ಬಾಳಿನ ಡಂಬ. ಅದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಈ ಶೋಧನೆ ಜೀವನಕ್ಕೆ ದೇವರಿಗೆ ಶಕ್ತಿ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅದು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಅದೇ ಪ್ರಿಯ ಶೋಧನೆಯಲ್ಲಿಕ್ಕೆ ಇನ್ನೊಂದು ಸಂಗತಿ ದೇವರು ಹೇಳ್ತಾನೆ ಪ್ರೇರೆ. ಧರ್ಮಕರಣ ಪುಸ್ತಕ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಓದುವವರು, ದೇವರ ವಾಕ್ಯವನ್ನು ಧ್ಯಾನಿಸುವವರು, ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿ ಇಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು ಎಂಬುದಾಗಿ ಧರ್ಮೋಪದೇಶಕರ ಪುಸ್ತಕ 6ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ. ಡಿಟ್ರೋನಮಿ ಚಾಪ್ಟರ್ 6 verse 6 to 9. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವೆಲ್ಲ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕಟ್ಟಿಕೊಳ್ಳಬೇಕು. ಬರೀ ದೇವರ ವಾಕ್ಯವನ್ನು ಇಲ್ಲಿ ದೇವರು ಆಜ್ಞೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ಬರೀ ಓದುವವರಲ್ಲ, ಕೇಳುವವರಲ್ಲ, ಧ್ಯಾನಿಸುವವರಲ್ಲ, ಜ್ಞಾಪಕದಲ್ಲಿಡಬೇಕು ಮತ್ತು ವಿಧೇಯರಾಗಿದ್ದು ಇಂಪಾರ್ಟೆಂಟ್. ಧ್ಯಾನಿಸುವವರಾಗಬೇಕು, ಜ್ಞಾಪಕದಲ್ಲಿ ಇಡಲಿದೆ. ಇವುಗಳನ್ನು ಜ್ಞಾಪಕದ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಅನೇಕ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳು, ತಲೆ ಬಾಗಿಲು ಬಳಿಯು ಇವುಗಳನ್ನು ಬರೆಯಬೇಕು. ಇದು ಈಗ ಖಾಲಿ ಬರೆದುಕೊಳ್ಳುವುದು ಮಾತ್ರ ಅರ್ಥ. ಮನಸ್ಸಿನಲ್ಲಿ ಪ್ರೇರೆ ನೀವು ಅದು ಜ್ಞಾಪಕದಲ್ಲಿ ಇಡಬೇಕು. ಪ್ರೇರಿತ ಅರ್ಥವಾಗಿದೆ. ಯಾವುದಾರ ವಾಕ್ಯವನ್ನು ಚೆನ್ನಾಗಿ ಓದಿಕೊಂಡು ದೇವರ ವಾಕ್ಯದಲ್ಲಿರುವ ಆ ಆಜ್ಞೆಗಳನ್ನು ಜ್ಞಾಪಕದಲ್ಲಿ ಇಡ್ತಾರೋ ಆವಾಗ ಪವಿತ್ರಾತ್ಮನ ಪ್ರೇರೆ ನಿಮಗೆ ಈ ಶೋಧನೆ ಬರುವಾಗ ದೇವರ ಆತ್ಮನು ಆ ವಾಕ್ಯ ನಿಮಗೆ ನೆನಪಿಗೆ ತರುತ್ತಾನೆ. ಆ ವಾಕ್ಯ ನೆನಪಿಗೆ ಬರುವಾಗ ಆ ವಾಕ್ಯ ಎಂಬ ಇಬ್ಬ ಕತ್ತಿಯನ್ನು ತೆಗೆದುಕೊಂಡು ನೀವು ಸೈತಾನನಿಗೆ ಎದುರಿಸಿ ಆತನನ್ನು ಓಡಿಸುವರಾಗಬೇಕು. ಆಗ ನೀವು ಶೋಧನೆಯಲ್ಲಿ ಜಯ ಹೊಂದಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ದಿನ ದೇವರ ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡದೆ ಈ ಶೋಧನೆ ಸೋತು ಹೋಗ್ತೀರಿ. ಅದಕ್ಕೆ ದೇವರು ಎಂದಿಗೂ ಕಾರಣನು ಅಲ್ಲ ಎಂಬುದಾಗಿ ನಾವು ಅತಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯಾವುದೇ ಪಾಪಕ್ಕೆ ದೇವರ ಕಾರಣ ಅಲ್ಲ, ನೀವೇ ಕಾರಣ ಆಗಿದ್ದೀರಿ. ಮತ್ತು ಯಾವ ಪಾಪ ಬಂದು ದೇವರಿಗೆ ನೀವು ತಪ್ಪು ಇರಿಸಬೇಕಂತ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ರಿಂದ 15ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 verse 13 to 15. ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರಿಗೆ ಕಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಅದು ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸವರಾಗಿ ಪಾಪನೆ ಇರುತ್ತದೆ. ಪಾಪ ತುಂಬ ಬೆಳೆದು ಮರಣವನ್ನು ಅಡಿಯುತ್ತದೆ. ಪ್ರಿಯತಿ ಸ್ಪರ್ಧ ಪ್ರತಿಯೊಬ್ಬರು ಈ ರಕ್ತ ಮಾಂಸ ಜೀವಿಸುವಾಗ ಪ್ರತಿಯೊಬ್ಬರ ಶರೀರದಿಂದ ಈ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುವ ಈ 3 ಶೋಧನೆಗಳು ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಜೀವಿಸಲು ಉಂಟು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಇದು ಸಹಿಸಲಿಕ್ಕೆ ದೇವರು ಶಕ್ತಿ ಕೊಡುತ್ತಾನೆ. ತಮ್ಮ ಮಾರ್ಗವನ್ನು ಹೇಗೆ ಅಂದರೆ ಅದಕ್ಕೆ ಪ್ರಾರ್ಥನೆ ದಿನಾಲೂ ನೀವು ಮಾಡುವುದಾದರೆ, ದಿನದ ವಾಕ್ಯ ಓದಿಕೊಂಡು ವಾಕ್ಯವನ್ನು ಜ್ಞಾಪಕವಿಡಿದರೆ ದೇವರ ಆತ್ಮನು ಪ್ರೇರೆ ಯೇಸು ಕ್ರಿಸ್ತ ನಿಮಗೆ ಈ ಶೋಧನೆಯಲ್ಲಿ ನೀವು ತಪ್ಪಿಸೋದಕ್ಕೆ ಅದು ನಿಮಗೆ ಶಕ್ತಿ ಕೊಡುತ್ತಾನೆ. ಮತ್ತು ನೀವು ಈ ಶೋಧನೆ ಹೇಗೆ ಎದುರಿಸಬೇಕೆಂದರೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಜೇಮ್ಸ್ 4 verse 7. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನ ಈ ರೀತಿ ನಿಮಗೆ ಮುಖಾಮುಖಿ ಅವನು ಕಣ್ಣಿನ ಆಸೆ ಆಗ್ಬೋದು, ಶರೀರದ ಆಸೆ ಆಗ್ಬೋದು, ನಮ್ಮ ಯೇಸುವನ್ನು ತರುವಾಗ ನೀವು ದೇವರ ಆಜ್ಞೆಗೆ ವಿಧೇಯರಾಗಿದ್ದು ಸೈತಾನ ಹೇಳಬೇಕು, ಸೈತಾನನೇ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ಆತನಿಗೆ ವಾಕ್ಯದಿಂದ ಮಾತನಾಡಬೇಕು. ಮತ್ತು ಆತನು ಬಿಟ್ಟು ಓಡಿ ಹೋಗುತ್ತಾನೆ ಎಂಬುದಾಗಿ ಯಾಕೋಬ. ಮತ್ತು ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ಸಹ ಈ ಶೋಧನೆ ಬರುವಾಗ ಆತನು ಈ ಶೋಧನೆ ಜಯಿಸನು. ಅದಕ್ಕೋಸ್ಕರ ಅಪಸ್ಪಳ್ತಾನೆ, ಮನುಷ್ಯ ಸಹಿತ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಿದ ನಂಬಿಗಸ್ತನು ಶೋಧನೆ ತಪ್ಪಿಸಲು ಮಾರ್ಗ ಸಿದ್ಧ ಮಾಡಿದೆ. ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡ್ತೇವೆ. ಮತ್ತೆ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ 3ರಿಂದ 11ನೇ ವಾಕ್ಯ ತನಕ. ಮಾಥ್ಯೂ ಚಾಪ್ಟರ್ 4 verse 3 to 11.
ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಇಲ್ಲಿ ಯೇಸು ಕ್ರಿಸ್ತನಿಗೂ ಶರೀರದಿಂದ ಆಸೆ ಬಂತು. ಉಪವಾಸ ಮಾಡುವಾಗ ಸೈತನು ಬಂದನು, ಉಪವಾಸ ಮಾಡಬೇಡ, ಉಪವಾಸದಿಂದ ತುಂಬ ಬಲ ಉಂಟು, ಉಪವಾಸ ಮಾಡುವ ನಿಮ್ಮ ಜೀವಿತ ಬದಲಾಗ್ತದೆ, ಉಪವಾಸ ದೇವರ ಆತ್ಮನ ತುಂಬಲ್ಪಡ್ತದೆ, ಯೇಸು ಕ್ರಿಸ್ತ ದೇವರ ತುಂಬಲ್ಪಡುತ್ತೆ ಎಂಬುದಾಗಿ ಸೈತನು ಬಂದು, ನೀನು ಈ 40 ಉಪವಾಸ ಪ್ರಾರ್ಥನೆ ಮಾಡಬೇಡ, ನಿನಗೆ ಹಸಿವತಿ ಊಟ, ನೀನು ರೊಟ್ಟಿ ಮಾಡು ಎಂಬುದಾಗಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಮನುಷ್ಯರು ದೇವರ ಬಾಯಿಂದ ರೊಟ್ಟಿಯಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿ ಮಾತಿಂದ ಬದುಕುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತ ದೇವರ ವಾಕ್ಯದಿಂದ ಸೈತನ್ ಹೇಳುತ್ತಾನೆ. ಆ ವಾಕ್ಯ ಹೇಳುವಾಗ ಸೈತನ್ನು ಯೇಸು ಕ್ರಿಸ್ತ ನಿಲ್ಲಕ್ಕಾಗದೆ ಅವನು ಬಿಟ್ಟು ಹೋಗ್ತಾನೆ. ಈ ರೀತಿ ಸೈತನ್ ನಿಮಗೆ ಶೋಧನೆ ತರುವಾಗ ನೀವು ದೇವರ ವಾಕ್ಯ ಮಾತನಾಡಿಕೊಂಡು ಸೈತನ್ ಎದುರಿಸುವಾಗ ಆತನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಹಾಗೆ ನೀವು ಶೋಧನೆ ಜಯ ಹೊಂದುತ್ತೀರಿ. ಒಂದು ವೇಳೆ ಯೇಸು ಕ್ರಿಸ್ತನ ಉಪವಾಸ ಪ್ರಾರ್ಥನೆ ಮಾಡುವಾಗ ಆತನ ಅಭ್ಯಾಸ ಇತ್ತು, ವಾಕ್ಯ ಓದುತ್ತಿದ್ದನು. ಅದಕ್ಕೆ ಆ ಸಮಯ ಅಲ್ಲುಬಿಡಕ್ಕೆ ಆತನು ಓದುತ್ತಿದ್ದನು. ಅಲ್ಲುಬಿಡಕ್ಕೆ ಹೊಸಬಿಡಕ್ಕೆ ಆ ನಂತರ ಯೇಸು ಕ್ರಿಸ್ತ ನಂತರ ಆತನ ಶಿಷ್ಯರು ಮುಖಾಂತರವನ್ನು ಕೊಟ್ಟಿದ್ದನು. ಅದರ ಮುಂದೆ ಅಲ್ಲುಬಿಡಕ್ಕಿತ್ತು. ಯೇಸು ಅಲ್ಲುಬಿಡುವುದು ಅದೇ ಯೇಸು ಧರ್ಮಗಳ ಪುಸ್ತಕದಲ್ಲಿರುವ ವಾಕ್ಯತೆಯನ್ನು ಮಾತನಾಡಿದೆ. ಒಂದು ವೇಳೆ ಯೇಸು ಕ್ರಿಸ್ತ ಬರೀ ಪ್ರಾರ್ಥನೆ ಮಾಡುವ ವಾಕ್ಯ ಇಲ್ಲದೆ, ಅದಕ್ಕೆ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಮತ್ತು ವಾಕ್ಯದ ಜೊತೆಯಲ್ಲಿ ಬರಬೇಕು ಮತ್ತು ವಾಕ್ಯ ನಿಮ್ಮದರಲ್ಲಿ ಇಟ್ಟುಕೊಳ್ಳಬೇಕು. ಯೇಸು ಕ್ರಿಸ್ತ ಆಗ ದೇವರ ಆತ್ಮ ವಾಕ್ಯ ನೆನಪಿರ್ತಾನೆ. ವಾಕ್ಯವನ್ನು ಸೈತನ ಮಧ್ಯೆ ಮಾತನಾಡಿಕೊಂಡು ಸೈತನ ಎದುರಿಸುವವರು ಆಗಬೇಕು. ಪ್ರಿಯರೇ, 2ನೇ ಶೋಧನೆ ನಾವು ನೋಡ್ತೇವೆ 5ನೇ ವಾಕ್ಯದಿಂದ 7ನೇ ವಾಕ್ಯ ತನಕ. ಆಗ ಸೈತನನ್ನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನ ವಿಷಯಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗುಲಿತೆಂದು ಅವರು ನಿನ್ನನ್ನು ಕೈಯಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದ್ದಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಪ್ರೇರೆ, ಇನ್ನೊಂದು ಶೋಧನೆ ಬದುಕು ಬಾಳಿನ ಡಂಬ ಆಗಿದೆ. ಪ್ರೇರೆ, ಸೈತಾನನು ಯೇಸು ಕ್ರಿಸ್ತನಿಗೆ ಅತಿ ಉನ್ನತ ಒಂದು ಶಿಖರಕ್ಕೆ ತೆಗೆದುಕೊಂಡು ಹೋಗಿ ಹೇಳ್ತಾನೆ. ಕೀರ್ತನೆ 91ನೇ ಕೀರ್ತನೆಯ 11ನೇ ವಾಕ್ಯವನ್ನು ತೆಗೆದುಕೊಂಡು ಸೈತಾನ ಹೇಳ್ತಾನೆ, ನೀನು ಕೆಳಗೆ ಧುಮುಕು ಎಂಬುದಾಗಿದೆ. ಪ್ರೇರೆ, ಅಲ್ಲಿ ಆ ವಾಕ್ಯದಲ್ಲಿ ಸರಿಯಾಗಿ ವಾಕ್ಯ ಓದುವಾಗ ಧ್ಯಾನ ಮಾಡಬೇಕು. ಅದು ಪ್ರತಿಯೊಂದು ವಾಕ್ಯಕ್ಕೆ ಇನ್ನೊಂದು ಜೋಡಣೆ ಬೇಕು. ಪ್ರೇರೆ, ಯಾವ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು, ಅದು ಸಹಿತ ಈ ರೀತಿ ಅನೇಕ ದೇವರ ವಾಕ್ಯಗಳು ಸಿಂಗಲ್ ಆಗಿ ತೋರಿಸ್ತಾನೆ. ಅದಕ್ಕೆ ಜೋಡಣೆ ಹುಡುಕಬೇಕು. ಅಲ್ಲಿ ಸೈತನು ಆ ಕೀರ್ತನೆ 91 11 ವಾಕ್ಯ ತೆಗೆದುಕೊಂಡು ಯೇಸು ಕ್ರಿಸ್ತನಿಗೆ ನೆಲಕ್ಕೆ ಕೆಳಗೆ ಧುಮುಕದೆ, ಅಲ್ಲಿ ವಾಕ್ಯ ಇಲ್ಲ, ಅದಕ್ಕೆ ವಾಕ್ಯ ಸರಿಯಾಗಿ ಓದಬೇಕು. ಪ್ರೇರೆ, ಧ್ಯಾನ ಮಾಡಿ ಅಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ನಿನ್ನ ದೇವರ ಕರ್ತನನ್ನು ಪರೀಕ್ಷೆ ಮಾಡಬಾರದು. ಈ ರೀತಿ ಬದುಕು ಬಳಿ ಡಂಬ ಸೈತನು ಪ್ರೇರೆ, ಬದುಕು ಬಳಿ ಡಂಬ ಮುಖದ ನಾನಾ ರೀತಿಯಲ್ಲಿ ವಾಕ್ಯವನ್ನು ಆತನು ತಿರುಗಿಸುತ್ತಾನೆ. ಪ್ರೇರೆ, ಅದು ಸುಳ್ಳು. ಅದಕ್ಕೆ ನಿಮಗೆ ದೇವರ ವಾಕ್ಯ ಓದುವಾಗ ಸರಿಯಾಗಿ ವಾಕ್ಯ ಅರ್ಥವಾಗಬೇಕು, ಧ್ಯಾನ ಮಾಡಬೇಕು. ಮತ್ತು ಈ ರೀತಿ ಬದುಕು ಬಳಿ ಡಂಬ ಎಂಬ ಶೋಧನೆಗಳು ಬರುವಾಗ ದೇವರ ವಾಕ್ಯದಿಂದ ಸೈತನನ್ನು ಎದುರಿಸಬೇಕು. ಆಗ ಆತನು ಸೋತು ಹೋಗುತ್ತಾನೆ. ಈ ರೀತಿ ಜಯ ಹೊಂದಬೇಕು. ಪ್ರೇರೆ, 3ನೇ ಶೋಧನೆ ನೋಡ್ತೇವೆ, ಕಣ್ಣಿನ ಆಸೆ. ಪ್ರೇರೆ, ನಾವು ನೋಡ್ತೇವೆ 8ರಿಂದ 11ನೇ ವಾಕ್ಯ ತನಕ. ಬಳಿಕ ಸೈತನು ಆತನು ಬಹಳ ಎತ್ತರವಾದ ಬೆಟ್ಟ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಅಂದನು. ಇಲ್ಲಿ ಯೇಸು ಕ್ರಿಸ್ತನಿಗೆ ಸೈತನು ಅತಿ ಉನ್ನತ ಶಿಖರ ತೆಗೆದುಕೊಂಡು ಎಲ್ಲ ಆಯುಷ್ಯ ತೋರಿಸ್ತಾನೆ. ಕಣ್ಣಿನ ಆಸೆ. ಪ್ರೇರೆ, ಮತ್ತು ಅದು ನನಗೆ ನಮಸ್ಕಾರ ಮಾಡಿ ಯೇಸು ಕ್ರಿಸ್ತನೇ ನಿನ್ನ ದೇವರ ಕರ್ತನೊಬ್ಬನನ್ನೇ ಆರಾಧಿಸಬೇಕು. ಹೀಗೆ 3 ಶೋಧನೆಗಳು. ಕಣ್ಣಿನ ಆಸೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕೊಂಡು ನಾವು ಈ 3 ಶೋಧನೆಗಳು ಯೇಸು ಕ್ರಿಸ್ತನು ವಾಕ್ಯವನ್ನು ಅರಿಕೆ ಮಾಡಿಕೊಂಡು ವಾಕ್ಯದ ಮುಖಾಂತರ ಸಹಿತ ಸೋಲು ಈ ರೀತಿ ಪ್ರೇರೆ ಶೋಧನೆಗಳು ಬರ್ತವೆ. ದೇವ್ರ ನಂಬಿಗಸ್ತನು ಅದು ಯಾರು ಪ್ರಾರ್ಥನೆ ಮಾಡುತ್ತಾರೆ, ಯಾರು ವಾಕ್ಯ ಓದುತ್ತಾರೆ, ಯಾರಲ್ಲಿ ವಾಕ್ಯ ಯಾರು ಜ್ಞಾಪನೆ, ಆಗ ದೇವರ ಆತ್ಮ ನಿಮಗೆ ಈ ಎಲ್ಲ ಶೋಧನೆ ನಿಮಗೆ ಶಕ್ತಿ ಕೊಡುತ್ತಾನೆ. ಮತ್ತು ಸೈತನು ಪ್ರೇರಲ್ಲಿ ಆನಂದವಾಗಿ ಆಗ ಸೈತನು ಅದನ್ನು ಬಿಟ್ಟನು ಮತ್ತು ದೇವತೆ ಬಂದು ಅದನ್ನೇ ಉಪಚಾರ ಮಾಡು. ನೀವು 4 ವಾಕ್ಯದಲ್ಲಿ ಮೇರೆಗೆ ದೇವರ ಆಜ್ಞೆಗೆ ಪರಿಪೂರ್ಣ ವಿದ್ಯೆ ಆಗಬೇಕು ಮತ್ತು ಸೈತನನ್ನು ಎದುರಿಸಬೇಕು. ಆಗ ಆತನನ್ನು ಬಿಟ್ಟು ಓಡಿ ಹೋಗ್ತಾನೆ. ಈ ರೀತಿ ಈ ಶೋಧನೆಯನ್ನು ಜಯಿಸಲಿಕ್ಕೆ ಪ್ರಾರ್ಥನೆ ಮಾಡುವವರಿಗೆ, ದೇವರ ವಾಕ್ಯ ಓದುವವರಿಗೆ ದೇವರು ಶಕ್ತಿ ಕೊಡುತ್ತಾನೆ ಎಂಬುದಾಗಲಿ ಅಪೊಸ್ತಲನು ಹೇಳ್ತಾನೆ. 2ನೇ ಶೋಧನೆ ಆಗಿದೆ ಪ್ರೇರೆ,
ಕಷ್ಟಗಳು ಅಥವಾ ನಂಬಿಕೆ ಹಾಗೂ ಪರಿಶೋಧನೆಗಳು ಇದರ ಇನ್ನೊಂದು ಅರ್ಥವಾಗಿದೆ. ಇದು ಯಾಕೆ ಬರ್ತೇವೆ ನೋಡಪ್ಪ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 1 ವರ್ಸ್ 2, 3, 4 ವರ್ಸ್. ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಅಪೊಸ್ತಲ ಯಾಕೆ ಅತಿ ಸ್ಪಷ್ಟತೆ, ಯಾರು ಯೇಸುವನ್ನು ನಂಬಿಕೆ ಇಟ್ಟಿದ್ದೀರೋ, ನೀನು ಮುಂದಿಟ್ಟುಕೊಂಡಿದ್ದೀರೋ ಅವರೆಲ್ಲರನ್ನು ದೇವರು ಸಂಪೂರ್ಣ ಯೇಸುವಿನ ಸಾರೂಪ್ಯವುಳ್ಳವರಾಗಬೇಕು, ಪವಿತ್ರಾತ್ಮ 9 ಫಲಗಳನ್ನು ತುಂಬಲ್ಪಡುವವರಾಗಬೇಕು ಎಂಬುದೇ ದೇವರ ಚಿತ್ತವಾಗಿದೆ. ಆ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಳ್ಳಲಿಕ್ಕೆ ನಿಮಗೆ ದೇವರು ಆರಿಸಿ ಕೊಟ್ಟಿದ್ದಾನೆ. ನೀವು ದಿನಾಲೂ ಪ್ರಾರ್ಥನೆ ಮಾಡಿದರೆ, ವಾಕ್ಯ ವಿದ್ಯರಾಗಿ ನಡೆಯುತ್ತಾರೆ, ನೀವು ದಿನದಿನಲೂ ನಿಮ್ಮ ಜೀವಿತವು ರೂಪಾಂತರವಾಗ್ತದೆ. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಕಾರ್ಯ ನಿಮ್ಮ ಜೀವಿತದಲ್ಲಿ ಆ ವಾಕ್ಯ ಕಾರ್ಯ ಮಾಡುತ್ತದೆ. ಒಂದು ವೇಳೆ ನೀವು ಪರಿಪೂರ್ಣ ದೇವರ ವಾಕ್ಯ ನೀವು ಇದರಲ್ಲಿ ಒಪ್ಪಿಸಿಕೊಡದಿದ್ದರೆ ದೇವರು ಪ್ರೇರೆ ನಿಮ್ಮನ್ನು ಕಷ್ಟಗಳ ಮುಖಾಂತರ, ಕೆಲವು ರೋಗದ ಮುಖಾಂತರ, ಶಿಕ್ಷೆಗಳ ಮುಖಾಂತರ, ನಾನಾ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಏನಪ್ಪ ಯಾಕಂದರೆ ನನ್ನ ಸಹೋದರ ನಿಮ್ಮ ನಂಬಿಕೆ ಹಾಗೂ ಪರಿಶೋಧನೆ, ಬೇರೆ ರೀತಿಯಲ್ಲಿ ನಿಮ್ಮ ನಂಬಿಕೆ ಇದ್ದರು ಪರಿಶೋಧನೆಗೆ ಅಂದರೆ ಕಷ್ಟಕ್ಕೆ ಒಳಪಡಿಸುವಾಗ ನೀವು ದೀರ್ಘಕಾಲದಿಂದ ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಮತ್ತು ಕಷ್ಟದ ಬಿಡುಗಡೆ ಬರಬೇಕಾದ್ರೆ ನೀವು ಆ ಕಷ್ಟದಲ್ಲಿ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿದ್ರೆ ಆ ಕಷ್ಟಗಳು ನಿಮಗೆ ಏನುತ್ತೆ, ಸಂಪೂರ್ಣ ಕಷ್ಟದಲ್ಲಿ ನೀವು ಸಂಪೂರ್ಣ ಯೇಸುವಿನ ಸಾರೂಪ್ಯವುಳ್ಳವರಾಗುತ್ತೀರಿ. ಪವಿತ್ರ 9 ಬಾಳ ತುಂಬ ಏನು ಕಡಿಮೆ ಇರುವುದಾಗೆ ಪರಿಪೂರ್ಣ ಕಷ್ಟ ನಿಮಗೆ ಹೊರಗೆ ತರುತ್ತಾನೆ, ಮಾರ್ಗ ಓಪನ್ ಮಾಡಿ ಮಾಡುತ್ತಾನೆ. ಇದಕ್ಕೆ ದೃಷ್ಟಾಂತ ನೋಡ್ತೇವೆ, ಯೋಬನ ಜೀವಿತ ನೋಡ್ತೇವೆ. ಯೋಬನು ಆತನು ನೀತಿವಂತನಾಗಿದ್ದನು, ದೇವರಿಗೆ ಭಯಪಡುವನಾಗಿದ್ದನು, ದಿನ ಪ್ರಾರ್ಥನೆ ಮಾಡುವನಾಗ, ಆದರೂ ಅವನನ್ನು ದೇವರು ಈ ರೀತಿಯ ಅವನು ಶೋಧಿಸಿ ಯಾಕೆಂದು ನೋಡಿದ್ರೆ, ಯೇಸು ಕ್ರಿಸ್ತನಲ್ಲಿ ನಾವು ಅಲ್ಲೇ ಯಾರು ದೇವ್ರ ನಂಬಿಕೆ ಇಡುತ್ತೋ ಅವರನ್ನು ನೀತಿವಂತನ ಕರೆಯಲು ಪಡೆದಿದ್ದರು. ಯಾರು ಯೇಸುವನ್ನು ನಂಬಿಕೆ ಇಡುತ್ತಾರೋ, ನೀರು ಅಂತಕೊಳ್ಳುತ್ತಾರೋ ಅವರನ್ನು ನೀತಿವಂತನ ದೇವರು ಕರೆಯುತ್ತಾನೆ ಆದರೆ ಆ ನೀತಿವಂತಿಗೆ ಪರಿಪೂರ್ಣ ಆಗಬೇಕೆಂಬುದೇ ದೇವರ ಆಶೆ ಆಗಿದೆ ಆ ನೀತಿವಂತಿಗೆ ಪರಿಪೂರ್ಣ ಆಗಬೇಕಾದ್ರೆ ದಿನಾಲು ನೀವು ದೇವರ ವಾಕ್ಯ ವಿದ್ಯೆ ಹಾಕಿಕೊಂಡು ನಡೆಯುವುದಾದರೆ ನೀವು ನೀತಿವಂತಿಗೆ ಅಭಿವೃದ್ಧಿ ಆಗ್ತೀರಿ ಹೀಗೆ ಯೋಬನಲ್ಲಿ ಸ್ವನೀತಿವಂತು, ಅವನಲ್ಲಿ ತಾನೇ ನೀತಿ ಅಂತ ಅಹಂಕಾರ ಅವನಲ್ಲಿ ಇತ್ತು ಇವತ್ತು ಅನೇಕ ವಿಶ್ವಾಸಿಗಳಲ್ಲೂ ಯೇಸು ನಂಬಿಕೆಟ್ಟು ನೀರಿನ ಮೂಲಿಗೆ ಇದಿಷ್ಟು ಅಂದ್ಕೊಂಡು ದೇವರ ವಾಕ್ಯಕ್ಕೆ ಪರಿಪೂರ್ಣ ಯಾರು ವಿಧೇಯರಾಗುವುದಿಲ್ಲೋ, ದೇವರ ವಾಕ್ಯದೇನು ಓದಿಲ್ಲೋ ಅವರಿಗೆ ಆತ್ಮೀಯ ಅಹಂಕಾರ ಬರುತ್ತೆ. ನಾನೇ ನೀತಿ ಒಂದು, ನಾನೇ ಪರಿಶುದ್ಧ, ನನ್ನಲ್ಲಿ ಪಾಪ ಇಲ್ಲ ಅಹಂಕಾರ ಯಾರಲ್ಲಿ ಬರ್ತದೋ, ಯಾವ ದೇವರ ವಾಕ್ಯ ಅವರನ್ನು ಯೋಬನಾಗಿ ದೇವರು ಕಷ್ಟಕ್ಕೆ ಒಳಪಡಿಸಿದ್ರು. ಯೋಬನಿಗೆ ದೇವರು ತಾನೇ ಸಹಿತ ಅನುಮತಿ ಕೊಟ್ಟನು ಯೋಬನ ನಮಗೆ ಪರಿಶುದ್ಧನೆ ಒಳಪಡಲಿ. ಆ ಪರಿಶೋಧನೆ ಅವನು ಒಳಪಡುವಾಗ ಆ ಎಲ್ಲ ಕಷ್ಟಗಳು ಅಂತನು ಸಹಿಸಿಕೊಂಡನು ಆನಂತರ ಲಾಸ್ಟ್ ಅವನಿಗೆ ಯೋಬ ಪುಸ್ತಕ 23ನೇ 10ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಈಗಲಾದರೂ ಆತನು ನಾವು ನೋಡುವ ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಯೋಬನು ತನ್ನ ಅನುಭವದಿಂದ ಈ ರೀತಿ ಹೇಳುತ್ತಾನೆ, ಆತನಾದರೂ ನನ್ನ ದಾರಿನ ಬಲ್ಲನು, ಆತನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಪ್ರೇಲಿ ಯೋಬ ಹೇಳ್ತಾನೆ, ಆತನಾದರೂ ನನ್ನ ದಾರಿ ಬಲ್ಲನು, ಆತನನ್ನು ನನ್ನ ಶೋಧಿಸಿ ನೋಡಿ ಚೊಕ್ಕ ಬಂಗಾರವಾಗಿ ಅರ್ಥ ದೇವರು ಯೋಬನನ್ನು ಆ ಬೆಂಕಿ ಅಂದರೆ ಆ ಕಷ್ಟ ಮುಖ ಶೋಧಿಸಿ ಅವನನ್ನು ಚೊಕ್ಕ ಬಂಗಾರವಾಗಿ ಅರ್ಥ ಅವನಲ್ಲಿರುವ ಕಲ್ಮಸ, ಅವನಲ್ಲಿ ಸ್ವನೀತಿ ಆ ಎಲ್ಲ ಕಲ್ಮಸ ತೆಗೆದು ಪರಿಪೂರ್ಣ ಪರಿಶುದ್ಧ ಮಾಡಿದ ನೋಡ್ತೇವೆ. ಈ ರೀತಿ ಈ ಯಾಕೋಬನ ಬರೆದ ಪತ್ರಿಕೆ ಇಲ್ಲಿ ಯೋಬನ ಬಗ್ಗೆ ಹೇಳ್ತಾನೆ ಯೋಬನ ಪುಸ್ತಕ 5ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 5 verse 10 and 11. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡರನ್ನು ದಂಡನೆಂದು ಹೇಳುತ್ತೀವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳು ಆಗಿದೆಂದು ತಿಳಿದಿರಷ್ಟೇ. ಇಲ್ಲಿ ಯಾಕೋಬನಲ್ಲಿ ಯೋಬನ ಕುರಿತು ಹೇಳ್ತಾನೆ, ಯೋಬನಿಗೆ ನಂಬಿಕೆ ಪರೀಕ್ಷೆ ಅನೇಕ ವಿಧದ ಕಷ್ಟಗಳು ಬಂತು, ಅವನು ಅದನ್ನು ಸಹಿಸಿಕೊಂಡು ಆ ರೀತಿ ದೀರ್ಘ ತಾಳ್ಮೆಯಿಂದ ಯೋಬನ ಬಂದ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು ಆ ಸಹಿಸಿಕೊಳ್ಳುವುದಾದರೆ ನೀವು ಯೋಬನಾಗಿ ಯೋಬನಿಗೆ ಅದರ ಬಗ್ಗೆ ಅವನಿಗೆ ಗೊತ್ತಾಗಿದೆ. 74 ಬರೋದ್ರ ಗುಣಗುಟ್ಟುತ್ತಾನೆ. ಕಡೆಗೆ ಅವನಿಗೆ ಗೊತ್ತಾಯಿತು ಈ ಸೋದನೆ ಬಂದು ಅವನಿಗೋಸ್ಕರ ಅವನಲ್ಲಿ ಅಹಂಕಾರ ಇತ್ತು, ಅವನಿಗೆ ಗೊತ್ತಾಯಿತು ಅವನ ಪಾಪ ಈ ರೀತಿ ನಿಮ್ಮ ಜೀವಿತದಲ್ಲಿ ಕೆಲವು ಗುಪ್ತ ಪಾಪಗಳು
ಅವಿದ್ಯತೆಗಳು ಸಂಗತಿ ನಿಮ್ಗೆ ಗೊತ್ತುಪಡಲ್ಪಡುತ್ತವೆ ಯಾವಾಗ ನಿಮಗೆ ಕಷ್ಟಗಳು ಬರ್ತವೆ. ಸೊ ಆಗ ನಿಮ್ಮ ಆತ್ಮ ಕಣ್ಣು ತೆರೆಯಲ್ಪಡ್ತದೆ, ಆತ್ಮಿಕೆಯು ತೆರೆಯಲ್ಪಟ್ಟು ಇನ್ನೂ ಹೆಚ್ಚು ಪ್ರೇರಣೆ ಮಾಡಲಿಕ್ಕೆ, ಇನ್ನೂ ಹೆಚ್ಚು ವಾಕ್ಯ ಓದಲಿಕ್ಕೆ ಅದು ಸಹಾಯ ಮಾಡ್ತದೆ. ದಾವೀದನು ಸ್ವತಃ ತನ್ನ ಅನುಭವ ಹೇಳ್ತಾನೆ. ಕೀರ್ತನೆ 119 ಕೀರ್ತನೆ 69 ವಾಕ್ಯದಲ್ಲಿ, ಕಷ್ಟ ಅನುಭವದ ಮುಂಚೆ ನಾನು ತಪ್ಪಿ ಹೋಗುತ್ತದೆ, ಈಗ ಅದನ್ನು ನುಡಿಯನ್ನು ಧ್ಯಾನಿಸ್ತೇವೆ. ಕಷ್ಟ ಅನುಭವಗಳು ಬರುವಾಗ ಗುಣಗುಟ್ಟ ಬಿಡ್ರಿ, ಅದು ಒಳ್ಳೆಯದಕ್ಕೆ ಬರ್ತದೆ. ಅದನ್ನು ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ, ವಿದ್ಯತೆ ಕಲಿತುಕೊಳ್ಳುತ್ತೀರಿ. ಹೀಗೆ ಯೋಬನು ಪಶ್ಚಾತ್ತಾಪ ಪಟ್ಟನು. ಆ ಪಶ್ಚಾತ್ತಾಪ ನಂತರ ದೇವರವನಿಗೆ ಪ್ರೇರೆ 2 ಪಟ್ಟು ಆಶೀರ್ವಾದವನ್ನು 2 ಪಟ್ಟು ಮಾನ. ಆ ರೀತಿ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಾರೆ ಇದೇ ಲೋಕದಲ್ಲಿ ನಿಮಗೆ 2 ಪಟ್ಟು ಆಶೀರ್ವಾದ, 2 ಪಟ್ಟು ಮಾನ ಕೊಡುತ್ತಾನೆ ಮತ್ತು ನಿತ್ಯ ಜೀವವನ್ನು ನಿಮಗೆ ಕೊಡುವವನು ಆಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ಪ್ರೇರೆ ದೇವರು ನಂಬಿಗಸ್ತನು. ಈ ಶೋಧನೆ ತಪ್ಪಿದ ಮಾರ್ಗ ಸಿದ್ಧಪಡಿ ಯಾರು ಪ್ರಾರ್ಥನೆ ಮಾಡುತ್ತಾರೆ ಅವರಿಗೆ ಆ ಶೋಧನೆ ಸಲ್ಲಿದ್ದು ಶಕ್ತಿ ಕೊಡ್ತಾನೆ. ಆ ಶಕ್ತಿಯು ಇಂದ ನೀವು ಸಹಿಸಿಕೊಳ್ಳುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ, ದೇವನಾಗೆ ವಿಧೇಯರಾಗುವುದಾದರೆ ದೇವರು ನಿಮಗೆ ಆದ ನಷ್ಟಕ್ಕೆ 2 ಪಟ್ಟು ಮಾನ, 2 ಪಟ್ಟು ಆಶೀರ್ವಾದ ಕೊಡುತ್ತಾನೆ ಮತ್ತು ನಿತ್ಯ ಜೀವವು ನಿಮಗೆ ಕೊಡುತ್ತಾನೆ. ಯೋಬನಿಗೆ ದೇವರು 140 ವರ್ಷ ಆಯುಷ್ಯ ಕೊಟ್ಟನು. ಪುನಃ ಅವನ ಹೆಂಡತಿ ವಾಪಸ್ ಬಂದರೆ ಮಕ್ಕಳು ದೇವರು ಈ ರೀತಿ ನಿಮಗೆ ಎಲ್ಲವನ್ನು ದೇವರು ಕೊಡುತ್ತಾನೆ ಮತ್ತು ದೀರ್ಘಾಯುಷ್ಯ ಕೊಡುತ್ತಾನೆ ಮತ್ತು ನಿತ್ಯ ಜೀವನ ಕೊಡುತ್ತಾನೆ. ಅದಕ್ಕೆ ಯಾಕೋಬನ ಪತ್ರಿಕೆ 1ನೇ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜೇಮ್ಸ್ ಚಾಪ್ಟರ್ 1:12, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ಯಾಕೆ ನಿಮ್ಮ ಜೊತೆ ಯಾವುದೇ ಕಷ್ಟಗಳು ಬಂತು, ಶೋಧನೆ ಬರುವಾಗ ನೀವು ಗುಣಗುಟ್ಟಬೇಡಿ, ಅದನ್ನು ಸಹಿಸಿಕೊಳ್ಳಬೇಕು, ಅದರಲ್ಲಿ ಪರಿಶುದ್ಧಿರಬೇಕು. ದೇವರು ನಿಮಗೆ ದಂಡನೆ ಮಾಡ್ತಾನೆ ಮತ್ತು ನಿಮಗೆ ಜೀವ ಜಯಮಾಲೆ ಕೊಡುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಅಪ್ಪಸ್ತಾನೆ, ದೇವರು ನಂಬಿಗಸ್ತನೆ. ಮನುಷ್ಯ ಹೊರತು ಯಾವುದು ನಿಮಗೆ ಸಂಭವಿಸಿಲ್ಲ. ನಮ್ಮ ಶೋಧನೆ ಆಗುತ್ತಲೇ ಅದನ್ನು ಸಹಿಸಬೇಕಾದ ಶಕ್ತಿಯನ್ನು ಕೊಡುತ್ತಾನೆ, ತಮ್ಮ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಈ ರೀತಿ ದೇವರು ಶೋಧನೆ ಬರುವಾಗ ನಿಮಗೆ ಅಂತ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ದೇವರು ನಂಬಿಗಸ್ತನು ಆಗಿದ್ದಾನೆ. ಬರೀ ಇನ್ನು ಇದು ದಷ್ಟ ನೋಡಬೇಕು ದೇವರು ಯಾಕೆ ಸೋಲು ಬರುತ್ತೆ ಎಂಬುದಾಗಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ರೋಮನ್ಸ್ 8:28-30 ತನಕ. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸಲು ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನು ಅವನು ತನ್ನ ಮಗನ ಸಾರೂಪ್ಯರಾಗುವುದಕ್ಕೆ ಮೊದಲೇ ನೇಮಿಸಿದನು. ಅಪ್ಪಸ್ ಮಾಡ್ತಾನೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಡುವ ಇದಕ್ಕಾಗಿ ಯಾವ ಶೋಧಗಳು ಬಂದರೂ ನೀವು ಗುಣಗುಟ್ಟದೆ ಅದನ್ನು ಒಳ್ಳೆಯದಕ್ಕೆ ತಿಳಿದುಕೊಳ್ಳಬೇಕು. ಯಾಕಂದರೆ ಸೋದೆಗಳ ಮುಖಾಂತರ ದೇವರು ಏನು ಮಾಡ್ತಾನೆ, ನಿಮಗೆ ಯೇಸುಗಳ ಸಾರೂಪ್ಯಕ್ಕೆ ತರುತ್ತಾನೆ ಎಂಬುದಾಗಿ ಅತಿ ಸ್ಪಷ್ಟ. ಯೇಸುಗಳ ಸಾರೂಪ್ಯ ಅಂದರೆ ಪವಿತ್ರಾತ್ಮನ 9 ಫಲಗಳು ನಿಮ್ಮಲ್ಲಿ ಬರುವುದಕ್ಕೆ ಆ ಸೋದನೆ ಸಹಾಯ ಮಾಡುತ್ತೆ ಎಂಬುದು ಅಪ್ಪ ಹೇಳ್ತಾನೆ. ಮತ್ತು 30ನೇ ವಾಕ್ಯ ಹೇಳ್ತಾನೆ, ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವ್ರು ನೀತಿವಂತರು ನಿರ್ಣಯಿಸಿದನು, ಅವ್ರು ನೀತಿವಂತರೆಂದು ನಿರ್ಣಯಿಸಿದನು, ಯಾರು ನೀತಿವಂತರು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅಪ್ಪ ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟ ಪ್ರತಿಯೊಬ್ಬರನ್ನು ದೇವರು ನೀತಿವಂತರೆಂದು ಕರೆಯುತ್ತಾನೆ. ಆ ನೀತಿವಂತಿಗೆ ನೀವು ಪರಿಪೂರ್ಣವಾಗುವುದಕ್ಕೋಸ್ಕರವಾಗಿ ಆ ಬರುವ ಶೋಧನೆಗಳ ಮುಖಾಂತರವಾಗಿ ಬರೋ ಕಷ್ಟ ನಮಗೆ ದೇವರು ಪರಿಪೂರ್ಣ ನಿಮಗೆ ನೀತಿವಂತನಾಗಿ ದೇವರು ಮಾಡುತ್ತಾನೆ ಮತ್ತು ನಿಮಗೆ ಮಹಿಮಾ ಪದವಿ ನಿಮ್ಮನ್ನು ಆ ನಿತ್ಯ ಜೀವಿಸುತ್ತಾನೆ. ಮತ್ತು ಇಲ್ಲಿ ನಿಮ್ಮನ್ನು ಆತನು ಮಹಿಮೆಯ ರೀತಿಯಲ್ಲಿ ಮಹಿಮೆ ಪದವಿ ಉಪಯೋಗ ಮಾಡುತ್ತಾನೆ. ಅದಕ್ಕೆ ಶೋಧನೆ ಬರುವಾಗ ನೀವು ಗುಣಗುಟ್ಟಬಾರ್ದು, ಅದನ್ನು ಸಹಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡುವುದಾದರೆ ಆ ಶೋಧನೆಯನ್ನು ಸಹಿಸಲು ಶಕ್ತಿ ಕೊಡುತ್ತಾನೆ ಮತ್ತು ಅವನ ಮಾರ್ಗಗಳು ಓಪನ್ ಮಾಡುತ್ತಾನೆ. ಪ್ರಿಯರೇ, ಇನ್ನೊಂದು ವಾಕ್ಯ ನೋಡಿದ್ರೆ ಯಾಕೆ ಶೋಧನೆ ಬರಲಿಕ್ಕೆ ದೇವರು ಅವಕಾಶ ಕೊಡುತ್ತಾರೆ ಎಂಬುದರೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. 2 ಕೊರಿಂಥಿಯನ್ 7:10. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆ ಕಾರಣವಾಗಿದೆ. ಆ ಮಾನಸಾಂತನೆ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿಂತ ದುಃಖವು ಮರಣ ಉಂಟು ಮಾಡುತ್ತದೆ. ಅಪ್ಪ ಹೇಳ್ತಾನೆ, ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿತುಕೊಂಡು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರ ಚಿತ್ತವಿಲ್ಲದೆ ಸೈತಾನನು ನಿಮ್ಮ ಒಂದು ತಲೆ ಕೂದು ಮುಟ್ಲಿಕ್ಕೂ ಅವನಿಗೆ ಅಧಿಕಾರವಿಲ್ಲ. ಪ್ರೇರೆ, ದೇವರ ಅನುಮತಿ ಇಲ್ಲದೆ ಯಾವ ಕಷ್ಟ ಬರುವುದಿಲ್ಲ ಸರಿಯಾಗಿ ತಿಳಿದುಕೊಳ್ಳಿರಿ. ಯೇಸು ನಂಬಿಕೆ ನೀರು ಮುಳಿತುಕೊಂಡ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರು ತಾನೇ ನಿಮ್ಮನ್ನು ಪರಿಶುದ್ಧ ಮಾಡುವುದಕ್ಕೆ, ನೀತಿವಂತನಾಗಿ ಮಾಡುವುದಕ್ಕೆ, ಅಥವಾ ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕೆ, ನೀವು ನಂಬಿಕೆಯ ಅಭಿವೃದ್ಧಿ ಆಗುವುದಕ್ಕೆ, ಪ್ರಾರ್ಥನೆ ಅಭಿವೃದ್ಧಿ ಹೊಂದುವುದಕ್ಕೆ, ಇನ್ನು ದೇವರ ಪ್ರೀತಿ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನು ಆ ಶೋಧನೆಗೆ ಆ ಕಷ್ಟಕ್ಕೆ ಒಳಪಡಿಸುವಾಗ ಅಪೊಸ್ತಲರು ಹೇಳ್ತಾನೆ,
ಮನುಷ್ಯ ನಿಮಗೆ ಎಷ್ಟು ಸಹಿಸಲಿಕ್ಕೆ ಅಷ್ಟೇ ಶೋಧನೆಗಳು ಬರ್ತವೆ. ನಿಮಗೆ ಶಕ್ತಿ ಮೀರುವ ಯಾವ ಕಷ್ಟ ದೇವ್ರ ಬಳಿಗೆ ನೀವು ಬಿಡುವುದಿಲ್ಲ, ದೇವ್ರ ನಂಬಿಕೆಸ್ತನು. ಮತ್ತು ಅದು ಬರುವ ತಪ್ಪಿಸಲು ಮಾರ್ಗ ಸಿದ್ಧ ಮಾಡ್ತೇನೆ ಅಂತ ಅರ್ಥವಾಗಿದೆ. ಆ ಶೋಧನೆಗಳು ಬರೋ ಗುಣಗುಟ್ಟಬಾರ್ದು. ಹೆಚ್ಚೆಚ್ಚಾಗಿ ನೀವು ಪ್ರಾರ್ಥನೆ ಮಾಡುವವರಾಗಬೇಕು, ಸ್ತುತಿ ಸ್ತೋತ್ರವನ್ನು ಮಾಡುವವರಾಗಬೇಕು, ಸಾಧ್ಯವಾದರೆ ಉಪವಾಸವನ್ನು ಮಾಡುವವರಾಗಬೇಕು. ಪ್ರತಿ ಅದು ತಪ್ಪದೆ ಕರ್ತನ ಸಭೆಯಲ್ಲಿ ನಂಬಿಕಸ್ಥರಿಗೆ ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಬೇಕು. ವಾಕ್ಯವನ್ನು ಓದುವವರು, ವಾಕ್ಯಕ್ಕೆ ವಿದ್ಯರಾಗುವರು. ಹಾಗೆ ಈ ಶೋಧನೆಯು ಈ ಕಷ್ಟಗಳು ನಿಮ್ಮನ್ನು ಪರಿಪೂರ್ಣ ಮಾನಸಾಂತರಕ್ಕೆ ಅಂದರೆ ಸಂಪೂರ್ಣ ಮಾನಸ, ಅದರಲ್ಲಿ ಯಾವುದೇ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಎಂಬುದು ಅಪೊಸ್ತಲನು ಹೇಳ್ತಾನೆ. ಅದು ನಿಮ್ಮನ್ನು ರಕ್ಷಿಸ್ತದೆ, ನಿಮಗೆ ನಿತ್ಯ ಜೀವಕ್ಕೆ ಅದು ಯೋಗರನ್ನಾಗಿ ಮಾಡ್ತದೆ. ಯೇಸು ಕ್ರಿಸ್ತನ ರಾಪ್ಚರಿಗೋಸ್ಕರ ನಿಮ್ಮನ್ನು ಯೋಗರನ್ನೇ ಮಾಡ್ತದೆ ಅಂತ ಅಪೊಸ್ತಲನು ಹೇಳ್ತಾನೆ. ಅದು ಲೋಕದವರಿಗೆ ಬರೋದಕ್ಕಂದರೆ ಲೋಕದ ಯಾರು ಯೇಸು ನಂಬಿಕೆ ಇಲ್ಲ, ನೀನು ಲೋಕದ ಅವರಿಗೆ ಆ ರೀತಿ ಕಷ್ಟಗಳು ಬಂದರೆ ಅವರಿಗೆ ನಿರೀಕ್ಷೆ ಇಲ್ಲದ ನಿಮಿತ್ತವಾಗಿ ಅವರು ಮರಣ ಹೊಂದುತ್ತಾರೆ. ಅವರ ರಕ್ಷಣೆ ಹೊಂದುವುದಿಲ್ಲ, ನಾಶ ಹೋಗ್ತಾರೆ. ದೇವರ ಮಕ್ಕಳಿಗೆ ಬರುವ ಶೋಧನೆಗಳು ಸರಿ ಅರ್ಥ ಮಾಡಬೇಕು, ಅದು ನಾಶನಕ್ಕೆ ಹೋಗುವುದಿಲ್ಲ. ಆ ದೇವರ ಮಕ್ಕಳಿಗೆ ಬರಬಹುದು ಶೋಧನೆಗಳು ನಿಮಗೆ ಏನು ಬರುವಾಗ ಕಷ್ಟಗಳು ಗುಣಗುಟ್ಟಬೇಕು. ಯಾಕೆ ಎಂಬುದರಿಗೆ ಗುಣಗುಟ್ಟಬೇಡ್ರಿ. ದೇವರು ನಿಮಗೆ ಪ್ರೀತಿಸ್ತಾನೆ, ಅದಕ್ಕೆ ನಿಮಗೆ ಒಳ್ಳೆಯದಕ್ಕೆ ಮಾಡ್ತಾನೆ. ಅದನ್ನು ಅನುಭವಿಸಿಕೊಂಡು ಸಹಿಸಿಕೊಳ್ಳುವುದಾದರೆ ನಿಮ್ಮ ಆತ್ಮಿಕ ಜೀವಿತ ಅಭಿವೃದ್ಧಿ ಆಗ್ತದೆ, ನಂಬಿಕೆ ಅಭಿವೃದ್ಧಿ ಆಗ್ತದೆ, ಪ್ರಾರ್ಥನೆ ಈ ರೀತಿ ನೀವು ಅಭಿವೃದ್ಧಿ ಆಗ್ತೀರಿ, ಪವಿತ್ರ 30 ಫಲ ತುಂಬಲು ಪಡುತ್ತೀರಿ. ಮತ್ತು ದೇವರು ನೀವು ವಿದ್ಯರಾಗುವ ಎಲ್ಲ ಕಷ್ಟಗಳಿಂದ ಎಲ್ಲ ಸೋದನ್ನು ಬಿಡಿಗೊಟ್ಟು ಯೋಬನಿಗೆ 2 ಪುಟ್ಟ ಮಾನವನ್ನು ಕೊಡುತ್ತಾನೆ, ಭೂಲೋಕದಲ್ಲಿ 2 ಆಶೀರ್ವಾದ ಕೊಡ್ತಾನೆ. ಅಷ್ಟೇ ಅಲ್ಲದೆ ನಿತ್ಯ ಜೀವವನ್ನು ಕೊಡುತ್ತಾನೆ. ಆ ಒಂದು ರಾಪ್ತರಿಗೆ ಪಾಲುರಾಗ ಮಾಡ್ತಾನೆ. ಅದಕ್ಕೋಸ್ಕರ ದೇವರು ನಂಬಿಕಸ್ಥನಾಗಿದ್ದಾನೆ. ಆ ಎಲ್ಲ ಸೋದರನಿಗೆ ಶಕ್ತಿ ಕೊಡಬೇಕು. ಇಷ್ಟೇ ನೀವು ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ಜಾಸ್ತಿ ವಾಕ್ಯ ಓದಬೇಕು, ಜಾಸ್ತಿ ದೇವರ ವಾಕ್ಯ ವಿದ್ಯೆ ಇರಬೇಕು. ಮತ್ತು ಪ್ರತಿ ಅದು ತಪ್ಪದೆ ಕರ್ತನ ಸಭೆಯ ಅನ್ಯೋನ್ಯತೆಯಲ್ಲಿ ಪಾಲುರಾಗಬೇಕು. ಹೀಗೆ ಮಾಡುವುದರೆ ದೇವರು ನಿಮಗೆ ಶಕ್ತಿ ಕೊಡ್ತಾನೆ. ಅದು ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ಓಪನ್ ಮಾಡ್ತಾನೆ. ದೇವರ ನಿಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂಧಿ ನಿಮ್ಮ ಉತ್ತೀರ್ಣವಾಗುವುದರೆ ನಿಮ್ಮ ತಿಳಿಸಿರಿ ಪ್ರಿಯರೇ. ತಂದೆ ದೇವರೇ ಯೇಸು ನಾಮದಲ್ಲಿ ಈ ಸಲ ಪ್ರತಿ ವೀಕ್ಷಣೆ ನಷ್ಟ ಒಪ್ಪಿಸ್ಕೊಳ್ತಿದ್ದವ ಈ ವಾಕ್ಯದ ನಮ್ಮ ಮಕ್ಕಳ ಹತ್ರ ಮಾತನಾಡಿ ಯಾಕೆ ಸೋದನ್ನು ಬರುತ್ತವೆ, ಹೇಗೆ ಜಯಿಸಬೇಕೆಂಬ ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರು ಉತ್ತೇಜನ ಹೊಂದಿಕೊಂಡು ನಮ್ಮ ಮಕ್ಕಳಿಗೆ ಬಂದ ಸೋದೆಗಳಲ್ಲಿ ಪ್ರತಿಯೊಬ್ಬರು ಜಯವನ್ನು ಹೊಂದೋದಕ್ಕೆ ಪ್ರತಿಯೊಬ್ಬರ ಕೃಪೆಯಿಂದ ದಯಪಾಲಿಸು. ಪ್ರತಿಯೊಬ್ಬರು ಸೋದೆ ಜಯ ಹೊಂದಿಕೊಂಡು ಪ್ರತಿಯೊಬ್ಬರ ಸೋದೆ ಬಿಡುಗಡೆ ಕೊಡಬೇಕು, ನಿತ್ಯ ಜೀವನ ಹೊಂದಿಕೊಳ್ಳಬೇಕು, ಆಶೀರ್ವಾದ ಹೊಂದಿಕೊಳ್ಳಬೇಕು ಎಂದು ನಾನು ಬೇಡಿಕೊಂಡಿದ್ದೇವ. ಈ ಸಂದರ್ಭ ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ಪ್ರತಿಯೊಬ್ಬರ ರೋಗಿಗಳನ್ನು ಗುಣ ಮಾಡಬೇಕು, ಎಲ್ಲರಿಗೆ ಮನಸ್ಸು ಸಮಾಧಾನ ಸಂತೋಷ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಪ್ರತಿಭೆ ಕೆಲಸ ಕಾರ್ಯ ಆಶೀರ್ವಾದ ಮಾಡಬೇಕಂತ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶವನ್ನು ಕೆಲವರು ಪ್ರತಿ ಸಂಘಟನೆಯಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.